ಖಾಲಿ ಹೊಟ್ಟೆಯಲ್ಲಿ ಪಪಾಯ ಹಣ್ಣು ತಿಂದ್ರೆ ಲಾಭವೇನು ಗೊತ್ತಾ? ಚರ್ಮದ ಆರೈಕೆಗೆ ಪಪ್ಪಾಯಿಯೇ ಮದ್ದು. ಯಾವ ವಿಟಮಿನ್ ಸಿಗುತ್ತೆ? ಪಪ್ಪಾಯಿ ಹಣ್ಣಿನಲ್ಲಿ 16 ಸಮಸ್ಯೆ ನಿವಾರಿಸುವ ಶಕ್ತಿ ಇದೆ. ಅವು ಯಾವ್ಯಾವು? ದೇಶದಾದ್ಯಂತ ಕೊರೋನಾ ಅವಾಂತರವನ್ನ ಕಣ್ಣಾರೆ ಕಂಡ ಮೇಲೆ ಬಹುತೇಕ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ. ಅದರಲ್ಲೂ ಆರೋಗ್ಯದಲ್ಲಿ ಏರುಪೇರು ಆಗಬಾರದು, ಸುರಕ್ಷಿತ ಆರೋಗ್ಯ ನಮ್ಮದಾಗಬೇಕು ಎಂಬ ಕಾರಣಕ್ಕೆ ಗುಣಮಟ್ಟದ ಆಹಾರವನ್ನ ಸೇವಿಸುತ್ತಿದ್ದಾರೆ. ಆದರೆ ಆರೋಗ್ಯ ದೃಷ್ಟಿಯಿಂದ ಪಪಾಯಿ ಹಣ್ಣು ಕೂಡ ಒಂದಲ್ಲ ಎರಡಲ್ಲ 10 ಹಲವು ಲಾಭಗಳನ್ನ ಹೊಂದಿದೆ. ಇದನ್ನ ಖಾಲಿ ಹೊಟ್ಟೆಗೆ ಸೇವಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ರೂ ಸಹ ಪಪ್ಪಾಯಿ ಸೇವಿಸುವ ಮೊದಲು ದೇಹಕ್ಕೆ ಸಿಗುವ ಲಾಭವೇನು, ಇದರಲ್ಲಿರುವ ಗುಣಾಂಶಗಳೇನು ಎಂದು ನಾವು ಹೇಳ್ತೀವಿ ನೋಡಿ. ಪಪ್ಪಾಯಿ ಸಿಹಿಯಾದ ರುಚಿಯನ್ನ ಹೊಂದಿದೆ. ಇದರಲ್ಲೂ ಪೌಷ್ಟಿಕಾಂಶ ಸೇರಿದೆ. ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗಿನ ಜಾವ ಇದನ್ನ ಸೇವಿಸಿದ್ರೆ ಕ್ಯಾಲ್ಸಿಯಂ ಅಂಶ ದೇಹ ಸೇರುತ್ತೆ. ಇವಿಷ್ಟು ಮಾತ್ರವಲ್ಲ, ಪಪ್ಪಾಯಿಯಿಂದ ಫೈಬರ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಸಿಗುತ್ತೆ. ಪಪ್ಪಾಯಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತು ಇ ಒಳಗೊಂಡಿದೆ. ಹಾಗಾಗಿ ಬಹುತೇಕರಿಗೆ ಈ ವಿಚಾರ ತಿಳಿದಿಲ್ಲ. ಇಷ್ಟೆಲ್ಲಾ ಪ್ರಯೋಜನವಿರುವ ಹಣ್ಣನ್ನ ಮಕ್ಕಳಿಗೆ ನೀಡಿದ್ರೆ ಅವರ ಆರೋಗ್ಯ ಉತ್ತಮವಾಗಿರುತ್ತೆ. ಮಲಬದ್ಧತೆ ವಿರುದ್ಧ ಹೋರಾಟ. ಅನೇಕರಿಗೆ ಜೀರ್ಣಕಾರಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತವೆ. ಅದಕ್ಕೆ ಪೂರ್ಣ ವಿರಾಮ ಹಾಕಲು ಪಪಾಯಿ ಹಣ್ಣನ್ನ ಸೇವಿಸುವುದು ಉತ್ತಮ. ಅದರಲ್ಲೂ ಬೆಳಗಿನ ಜಾವ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆ ಕಾಣಬಹುದು. ಜೊತೆಗೆ ಮಲಬದ್ಧತೆ ಸಮಸ್ಯೆ ಹೋಗಲಾಡಿಸುವ ಗುಣ ಇದಕ್ಕಿದೆ. ಇನ್ನು ಪಪಾಯಿ ತಿಂದ್ರೆ ಕರುಳಿನ ಚಲನೆ ಸರಾಗವಾಗುತ್ತೆ. ಹೊಟ್ಟೆಯ ಅನೇಕ ಸಮಸ್ಯೆಗಳು ಸೇರಿದಂತೆ ಅಜೀರ್ಣ ಸಮಸ್ಯೆಯನ್ನ ಪಪಾಯ ನಿವಾರಿಸುತ್ತೆ. ತೂಕ ಇಳಿಸಿಕೊಳ್ಳಲು ಸಹಾಯ. ಇನ್ನು ತೂಕ ಇಳಿಸಲು ಪ್ರಯತ್ನ ಪಟ್ಟು ಸೋತವರಿಗೆ ದಿನನಿತ್ಯ ಪಪಾಯಿ ಹಣ್ಣು ಸೇವಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಔಷಧಿ ಸೇವಿಸಿ ತೂಕ ಇಳಿಸುವ ಬದಲು ಖಾಲಿ ಹೊಟ್ಟೆಗೆ ಪಪಾಯಿ ಸೇವಿಸಿ ಆರೋಗ್ಯದ ಜೊತೆಗೆ ತೂಕವನ್ನು ಕಡಿಮೆ ಮಾಡಬಹುದು. ಆರೋಗ್ಯಕರ ಹೃದಯಕ್ಕೆ ಪಪಾಯಿ ಒಳ್ಳೆಯದು. ಇನ್ನು ನಿಮ್ಮ ಹೃದಯ ಆರೋಗ್ಯವಾಗಿರಬೇಕಾ? ಹಾಗಿದ್ರೆ ಪಪಾಯಿ ಅದಕ್ಕೆ ಮದ್ದು. ಕೊಲೆಸ್ಟ್ರಾಲ್ ದೇಹ ಸೇರಿದ್ರೆ ಅದನ್ನ ಹೊಡೆದು ಹಾಕಲು ಪಪಾಯಿ ಸಹಕಾರಿಯಾಗುತ್ತೆ. ಇದರಲ್ಲಿರುವ ಫೈಬರ್ ಸತ್ವ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೊಡೆದು ಹಾಕುತ್ತೆ. ಚರ್ಮ ಪಳಪಳ ಹೊಳೆಯುತ್ತೆ. ಚರ್ಮದ ಆರೋಗ್ಯವನ್ನ ಕಾಪಾಡಲು ಪರದಾಡುವವರು ಪಪಾಯಿ ಟ್ರೈ ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ವಿಟಮಿನ್ ಸಿ ಇರುವ ಕಾರಣ ಚರ್ಮದ ಕೋಶವನ್ನ ಸರಿಪಡಿಸುತ್ತೆ. ರಾಡಿಕಲ್ ಹಾನಿಯಿಂದ ಪಪಾಯ ರಕ್ಷಿಸುತ್ತೆ. ರೋಗ ನಿರೋಧಕ ಶಕ್ತಿ ಇದರಲ್ಲಿದೆ. ಮೊದಲೇ ಹೇಳಿದಂತೆ ಪಪಾಯಿ ಒಂದಲ್ಲ ಎರಡಲ್ಲ 16 ಲಾಭವನ್ನ ಹೊಂದಿದೆ. ಅದರಂತೆಯೇ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿದೆ. ವಿಟಮಿನ್ ಸಿ ಇದರಲ್ಲಿರುವ ಕಾರಣ ಸೋಂಕು ಹೆಚ್ಚಾಗುವುದನ್ನ ತಡೆಯುವ ಗುಣ ಇದಕ್ಕಿದೆ.